Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ತಪಸ್ಸು ಕಾಲದ 4ನೆಯ ಭಾನುವಾರದಲ್ಲಿದ್ದೇವೆ. ಈ ಭಾನುವಾರವನ್ನು ಲೆತಾರೆ ಸಂಡೇ ಎಂದು ಲ್ಯಾಟಿನ್ ಭಾಷೆಯಲ್ಲಿ ಕರೆಯುತ್ತಾರೆ. ಇದರ ಅರ್ಥ ಹರುಷದ ಭಾನುವಾರವೆಂದು. ಸಾಮಾನ್ಯವಾಗಿ ಆಗಮನ ಕಾಲದ 4ನೆಯ ಭಾನುವಾರವನ್ನು ಸಹ ಗೌದಾತೆ ಸಂಡೇ ಎಂದು ಕರೆಯುತ್ತಾರೆ. ಈ ಭಾನುವಾರವನ್ನು ಲೆತಾರೆ ಅಥವಾ ಹರುಷದ ಭಾನುವಾರವೆಂದು ಕರೆಯಲು ಕಾರಣವಾದರೂ ಏನೆಂದರೆ, ಇಂದಿನ ವಾಚನವು ದೇವರು ಕರುಣಾಮಯಿ, ಕ್ಷಮೆಯನ್ನು ನೀಡುವುದರ ಮೂಲಕ ಮರಳಿ ತಮ್ಮ ಮಕ್ಕಳನ್ನು ಅವರ ಹಾದಿಯಲ್ಲಿ ನಡೆಯಲು ಕರೆ ನೀಡುತ್ತಿದ್ದಾರೆ ಎಂದು ತಿಳಿಸುತ್ತದೆ. ಆ ಕಾರಣದಿಂದ ಈ ಭಾನುವಾರ ಹರುಷದ ಭಾನುವಾರವಾಗಿದೆ. ಆದ್ಮೇಲೆ ಮಾಯಾ ಮತ್ತು ರೋಹನ್ ಎಂಬ ಇಬ್ಬರು ಆಪ್ತ ಸ್ನೇಹಿತರು ಮರಳುಗಾಡಿನಲ್ಲಿ ಪ್ರಯಾಣ ಬೆಳೆಸುತ್ತಾರೆ. ಸುಡು ಬಿಸಿಲು ಬಹಳ ಆಯಾಸವಾಗಿರುವಾಗ ಬಾಟಲ್ನಲ್ಲಿ ಕೆಲವು ಹನಿ ನೀರು ಮಾತ್ರ ಇರುತ್ತದೆ. ಮಾಯಾ ಮತ್ತು ರೋಹನ್ ಇಬ್ಬರಿಗೂ ಬಹಳ ದಾಹವಾಗಿರುತ್ತದೆ. ಆ ನೀರನ್ನು ಕುಡಿಯಲು ಇಬ್ಬರ ನಡುವೆ ಬಹಳ ಮಾತುಕತೆ ಮತ್ತು ಜಗಳ ಪ್ರಾರಂಭವಾಗುತ್ತದೆ. ಆ ಜಗಳಕ್ಕೆ ಎಷ್ಟರ ಮಟ್ಟಿಗೆ ಹೋಗುತ್ತದೆ ಎಂದರೆ, ರೋಹನ್ ಕೋಪದಿಂದ ಮಾಯಾಳ ಕೆನ್ನೆಗೆ ಬಾರಿಸಿಬಿಡ್ತಾನೆ. ಮಾಯಾ ತನ್ನ ಸ್ನೇಹಿತ ಕೆನ್ನೆಗೆ ಹೊಡೆದು ಬಿಟ್ಟನಲ್ಲ ಎಂದು ಬಹಳ ನೊಂದಿ ಮರುಭೂಮಿಯ ಮರಳಿನ ಮೇಲೆ, ಇಂದು ನನ್ನ ಸ್ನೇಹಿತ ನನಗೆ ಕೆನ್ನೆಗೆ ಹೊಡೆದು ಬಿಟ್ಟ ಎಂದು ಬರೀತಾಳೆ. ಹೀಗೆ ಇಬ್ಬರು ಮಾತನಾಡದೆ ಮುಖವನ್ನು ತಿರುಗಿಸಿಕೊಂಡು ಕೋಪದಿಂದಲೇ ಪ್ರಯಾಣವನ್ನು ಮುಂದುವರಿಸುತ್ತಾರೆ. ಮರುಭೂಮಿಯನ್ನು ದಾಟಿ ಸ್ವಲ್ಪ ಕಾಡಿನ ಕಡೆಗೆ ಅವರು ಪ್ರಯಾಣವನ್ನು ಮುಂದುವರಿಸುತ್ತಾರೆ. ಬಿಸಿಲಿನ ಬೇಗೆಯಿಂದ ಮುಕ್ತಿಯಾಗಿ ಮರದ ನೆರಳು ಅವರಿಗೆ ತಣಿಸುತ್ತದೆ. ಸ್ವಲ್ಪ ದೂರದಲ್ಲಿ ಹರಿಯುವ ನೀರನ್ನು ಸಹ ಕಾಣುತ್ತಾರೆ. ನೀರನ್ನು ಕಂಡಿದೆ ಮಾಯಾ ಮತ್ತು ರೋಹನ್ ನೀರನ್ನು ಕುಡಿದ ನಂತರ ನೀರಿಗೆ ಜಿಗದು ಈಜಲು ಆರಂಭಿಸುತ್ತಾರೆ. ಮಾಯಾ ಬಹಳ ಕಷ್ಟದಿಂದ ನೀರಿನಲ್ಲಿ ಸಿಕ್ಕಿ ಹಾಕಿಕೊಂಡು ಈಜಲು ಬಹಳ ಕಷ್ಟಪಡುತ್ತಿರುತ್ತಾಳೆ. ಇದನ್ನು ಕಂಡಂತಹ ರೋಹನ್ ತಕ್ಷಣ ಮಾಯಳ ರಕ್ಷಣೆಗೆ ಆತನು ಧಾವಿಸಿ ಅವಳನ್ನು ಕಾಪಾಡುತ್ತಾನೆ. ಎಷ್ಟೇ ಕೋಪವಿದ್ದರೂ ತನ್ನನ್ನು ರಕ್ಷಿಸಲು ರೋಹನ್ ಬಂದನೆಂದು ಮಾಯಾ ಸಂತೋಷವಾಗಿ ಈ ಘಟನೆಯನ್ನು ಮಾಯಾ ಕಲ್ಲಿನ ಮೇಲೆ, ಇಂದು ನನ್ನ ಸ್ನೇಹಿತ ಪ್ರಾಣವನ್ನು ಉಳಿಸಿದ ಎಂದು ಬರೆಯುತ್ತಾಳೆ. ಇದನ್ನು ಕಂಡ ರೋಹನ್ ಆಕೆಗೆ ಪ್ರಶ್ನೆ ಮಾಡ್ತಾನೆ, ನಾನು ನಿನಗೆ ಕೆನ್ನೆಗೆ ಬಾರಿಸಿದಾಗ ಮರಳಿನಲ್ಲಿ ಬರೆದೆ, ಈಗ ಏಕೆ ಕಲ್ಲಿನ ಮೇಲೆ ಕೆತ್ತುತ್ತಿರುವೆ ಎಂದಾಗ ಮಾಯಾ ಹೇಳ್ತಾಳೆ, ಕಹಿ ನೆನಪುಗಳು, ಕೆಟ್ಟ ಘಟನೆಗಳನ್ನು ಮರಳಿನ ಮೇಲೆ ಬರೆಯಬೇಕು, ಏಕೆಂದರೆ ಅದನ್ನು ನಾವು ಬದಲಾಯಿಸಬಹುದು ಮತ್ತು ಮರೆತು ಹೋಗಬಹುದು. ಆದರೆ ಮಧುರ ಕ್ಷಣಗಳು ಹಾಗೂ ಒಳ್ಳೆಯ ಘಟನೆಗಳನ್ನು ಕಲ್ಲಿನ ಮೇಲೆ ಕೆತ್ತಬೇಕು, ಏಕೆಂದರೆ ಅದನ್ನು ನಾವು ಮರೆಯಬಾರದು ಹಾಗೂ ಅಳಿಸಿ ಹಾಕಲೂಬಾರದು ಎನ್ನುತ್ತಾಳೆ. ಹೌದು ನನ್ನೊಲವಿನ ಸಹೋದರ ಸಹೋದರಿಯರೇ, ನಾವು ಮಾಡುವ ತಪ್ಪುಗಳನ್ನು ಸಹ ದೇವರು ಮರಳಿನ ಮೇಲೆ ಬರೆಯುತ್ತಾರೆ, ಕಲ್ಲಿನ ಮೇಲೆ ಕೆತ್ತುವುದಿಲ್ಲ, ಮತ್ತು ಪಾಪಗಳನ್ನು ಕ್ಷಮಿಸಿ ಹಾಕಿ ಅದನ್ನು ಅಳಿಸಿ ಹಾಕುತ್ತಾರೆ ಎಂದು ಇಂದಿನ ವಾಚನಗಳು ನಮಗೆ ತಿಳಿಸುತ್ತದೆ. ಇಂದಿನ ಮೊದಲನೇ ವಾಚನವನ್ನು ಪ್ರವಾದಿ ಯೆಹೋಶುವನ ಗ್ರಂಥದಿಂದ ಆರಿಸಲಾಗಿದೆ. ಇಸ್ರಾಯೇಲ್ ಜನರನ್ನು ದೇವರು ಈಜಿಪ್ಟಿನ ದಾಸ್ಯತ್ವದಿಂದ ಬಿಡುಗಡೆ ಮಾಡಿ ಇಸ್ರಾಯೇಲರನ್ನು ಕ್ಷಮಿಸಿ ಮರಳಿ ದೇವರಿಗೆ ವಿಧೇಯರಾಗಿರುವಂತೆ ಪಾಸ್ಕ ಭೋಜನವನ್ನು ಏರ್ಪಡಿಸಿದರು. ಈ ಭೋಜನವನ್ನು ಏರ್ಪಡಿಸಿದ ಸ್ಥಳವನ್ನು ಗಿಲ್ಗಾಲ್ ಎಂದು ಹೆಸರಿಟ್ಟರು. ಜೋರ್ಡಾನ್ ನದಿಯನ್ನು ದಾಟಿ ವಾಗ್ದತ್ತ ನಾಡನ್ನು ಪ್ರವೇಶಿಸಿದ ಸ್ಮರಣೀಯವಾಗಿ ಈ ಹೆಸರಿಟ್ಟರು. ಹೀಬ್ರೂ ಭಾಷೆಯಲ್ಲಿ ಗಿಲ್ಗಾಲ್ ಎಂದರೆ ಸರ್ಕಲ್, ಕನ್ನಡದಲ್ಲಿ ಹೇಳುವುದಾದರೆ ವೃತ್ತ ಎಂದರ್ಥ. ಇಸ್ರಾಯೇಲ್ ಜನರು ವೃತ್ತಾಕಾರದಲ್ಲಿ ಕಲ್ಲಿನ ಜೋಡಣೆ ಮಾಡಿದ್ದರು. ಮೊದಲನೆಯ ಸಾಮುವೇಲನ ಗ್ರಂಥ ಅಧ್ಯಾಯ 10 ವಚನ 8ರಲ್ಲಿ ನಾವು ನೋಡಬಹುದು, ನೀನು ಮುಂದಾಗಿ ಗಿಲ್ಗಾಲಿಗೆ ಹೋಗು, 7 ದಿವಸಗಳಾದ ನಂತರ ನಾನು ದಹನ ಬಲಿಗಳನ್ನು, ಶಾಂತಿ ಸಮಾಧಾನದ ಬಲಿಗಳನ್ನು ಸಮರ್ಪಿಸುವುದಕ್ಕಾಗಿ ಅಲ್ಲಿಗೆ ಬಂದು ನೀನು ಮಾಡಬೇಕಾದುದನ್ನು ನಿನಗೆ ತಿಳಿಸುವೆನು, ಅಲ್ಲಿಯವರೆಗೂ ಕಾದುಕೊಂಡಿರು. ಈ ರೀತಿ ವರ್ಷಗಳು ಕಳೆದಂತೆ ಗಿಲ್ಗಾಲ್ನಲ್ಲಿ ದಹನ ಬಲಿಗಳನ್ನು ಅರ್ಪಿಸುತ್ತಿದ್ದರು. ಮರುಭೂಮಿಯಲ್ಲಿ ಇಸ್ರಾಯೇಲರು ದೇವರೊಂದಿಗೆ, ಮೋಶೆಯೊಂದಿಗೆ ವಿರುದ್ಧವಾಗಿ ಹೋದರು. ಆದರೂ ದೇವರು ಅವರನ್ನು ಕ್ಷಮಿಸಿ ಮತ್ತೊಂದು ಅವಕಾಶವನ್ನು ನೀಡಿದರು. ಇದು ಇಸ್ರಾಯೇಲರು ಮೊದಲ ಪಾಸ್ಕ ಹಬ್ಬದ ಭೋಜನದ ಆಚರಣೆಯಾಗಿದೆ.
ಈ ಮುಂಚೆ ದೇವರು ಪ್ರತಿದಿನ ಮನ್ನವನ್ನು ಸ್ವರ್ಗದಿಂದ ಸುರಿಸುತ್ತಿದ್ದರು. ಆದರೆ ಯಾವಾಗ ವಾಗ್ದಾದ ನಾಡನ್ನು ಪ್ರವೇಶಿಸಿ ಅಲ್ಲಿಯ ತೆನೆಗಳನ್ನು ಬಳಸಿ ರೊಟ್ಟಿ ಮಾಡಿ ತಿನ್ನಲು ಆರಂಭಿಸಿದರೋ ಮನ್ನವು ನಿಂತು ಹೋಯಿತು. ಅದು ಅವರಿಗೆ ಸಿಕ್ಕಲೇ ಇಲ್ಲ. ಈ ಮೊದಲನೇ ವಾಚನದಿಂದ ನಮಗೆ ತಿಳಿಯುವುದೇನೆಂದರೆ ದೇವರು ಕರುಣಾಮಯಿ ಮತ್ತು ಕ್ಷಮೆ ನೀಡುವ ದೇವರು ಎಂದು ತಿಳಿಸುತ್ತದೆ. ಅದೇ ರೀತಿಯಾದ ಘಟನೆಯನ್ನು ಇಂದಿನ ಶುಭ ಸಂದೇಶದಲ್ಲಿ ನಾವು ಕಾಣುತ್ತೇವೆ. ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 15ರಲ್ಲಿ 3 ಸಾಮತಿಗಳನ್ನು ನಾವು ಕಾಣುತ್ತೇವೆ. 3 ಸಾಮತಿಗಳು ದೇವರ ದಯೆ, ಕ್ಷಮೆ ಮತ್ತು ಕರುಣೆಯನ್ನು ಸೂಚಿಸುತ್ತದೆ. ಈ 3 ಸನ್ನಿವೇಶಗಳು ಕಳೆದು ಹೋದ ಪ್ರಾಣಿ, ವಸ್ತು ಮತ್ತು ವ್ಯಕ್ತಿ ಮರಳಿ ಸಿಕ್ಕಿದಾಗ ಆನಂದವನ್ನು ವ್ಯಕ್ತಪಡಿಸುತ್ತದೆ. ಕಳೆದು ಹೋದ ವಸ್ತು ನಮಗೆ ಮರಳಿ ಸಿಕ್ಕರೆ ನಮಗೆ ಎಷ್ಟು ಆನಂದವಾಗುತ್ತದೆ. ಅದೇ ರೀತಿ ಪಾಪದ ಜೀವನವನ್ನು ನಡೆಸುತ್ತಿರುವ ವ್ಯಕ್ತಿ ಪ್ರಾಪಂಚಿಕ ವಿಷಯಗಳಲ್ಲಿ ಕಳೆದು ಹೋಗಿ ಮರಳಿ ಆಧ್ಯಾತ್ಮಿಕವಾಗಿ ಸಿಕ್ಕರೆ ನಿಜವಾಗಲೂ ದೇವರ ದಯೆ ಮತ್ತು ಕ್ಷಮೆಗೆ ಬಾಧ್ಯಸ್ಥರು ಎಂದು ನಮಗೆ ತಿಳಿಸಿಕೊಡುತ್ತದೆ. ಈ 3 ಸನ್ನಿವೇಶಗಳು ನಮಗೆ ಕಳೆದು ಹೋಗುವುದು, ಹುಡುಕುವುದು, ಸಿಗುವುದು ಮತ್ತು ಸಂತೋಷಗೊಳ್ಳುವುದನ್ನು ನಮಗೆ ತಿಳಿಸುತ್ತದೆ. ಮೊದಲನೇದಾಗಿ ಕಳೆದು ಹೋದ ಕುರಿಮರಿ. ಜುದೆಯ ಬೆಟ್ಟಗುಡ್ಡಗಳಲ್ಲಿ ಕುರಿಗಳನ್ನು ಮೇಯಿಸುವುದು ಬಹಳ ಕಷ್ಟಕರವಾದ ಕೆಲಸವಾಗಿತ್ತು. ಮುಳ್ಳಿನ ಪೊದೆಗಳು, ಕ್ರೂರ ಪ್ರಾಣಿಗಳಿಂದ ಎಲ್ಲದರಿಂದ ರಕ್ಷಿಸುವುದು ಕುರಿಗಾಹಿಯ ಕಷ್ಟದ ಕೆಲಸವಾಗಿತ್ತು. ಆದರೆ ಕೇವಲ ಒಂದು ಕುರಿ ರಕ್ಷಣೆಗೋಸ್ಕರ ಕುರಿಗಾಹಿ ತನ್ನ ಜೀವವನ್ನೇ ಲೆಕ್ಕಿಸದೆ ಆ ಅಡವಿಯಲ್ಲಿ ಕುರಿಮರಿ ಹುಡುಕಲು ಹೋಗುತ್ತಾನೆ. ಅದೇ ರೀತಿ ನಮ್ಮ ದೇವರು ಸಹ ಪಾಪಿ ಒಬ್ಬನಾಗಿದ್ದರೂ ಅವನ ಪರಿವರ್ತನೆಗೆ ಅವನನ್ನು ಹುಡುಕಿ ಹೋಗುತ್ತಾರೆ. ಅವನು ಸಿಕ್ಕರೆ ಆನಂದಗೊಳ್ಳುತ್ತಾರೆ. ಎರಡನೆಯದಾಗಿ ಕಳೆದು ಹೋದ ನಾಣ್ಯ. ಪ್ಯಾಲೆಸ್ಟೈನ್ ನಾಡಿನಲ್ಲಿ ಒಂದು ಬೆಳ್ಳಿ ನಾಣ್ಯವು ಅವರ ದಿನಗೂಲಿಗಿಂತ ಹೆಚ್ಚಾಗಿತ್ತು. ಆ ಕಾರಣ ಮಹಿಳೆ ಕತ್ತಲಲ್ಲೂ ಹುಡುಕಿ ಸಿಕ್ಕಾಗ ಆನಂದ ಪಡ್ತಾಳೆ. ಅದೇ ರೀತಿ ದೇವರ ಕಣ್ಣು ಮುಂದೆ ನಾವೆಲ್ಲರೂ ಅಮೂಲ್ಯವಾದವರು. ನಾವು ಈ ಪಾಪದ ಕೂಪದಲ್ಲಿ ಕಳೆದು ಹೋಗಿದ್ದೇವೆ. ಆದರೆ ಮರಳಿ ಸಿಕ್ಕರೆ ದೇವರಿಗೆ, ಆ ಮಹಿಳೆಗೆ ಎಷ್ಟು ಸಂತೋಷವಾಯಿತೋ ಅಷ್ಟೇ ಸಂತೋಷವಾಗುತ್ತದೆ. ಮೂರನೆಯದಾಗಿ ಇಂದಿನ ಶುಭ ಸಂದೇಶದಲ್ಲಿ ಕಾಣುವ ಸಾಮತಿ ಕಳೆದು ಹೋದ ಮಗ, ದುಂದುಗಾರನ ಮಗ ಎಂದು ಹೇಳಬಹುದು. ಆದಮೇಲೆ ಕಳೆದು ಹೋದ ನಾಣ್ಯ, ಕುರಿಮರಿ, ಸಾಮತಿಗಳು ದೇವರು ಕಳೆದು ಹೋದ ಪಾಪಿಗಳನ್ನು ಹುಡುಕಿ ಬರ್ತಾರೆ ಎಂದು ತಿಳಿಸಿಕೊಟ್ಟರೆ, ದುಂದುಗಾರನ ಮಗನ ಸಾಮತಿ ದೇವರು ಪಾಪಿಗಳನ್ನು ಕ್ಷಮಿಸುವ ದಯಾಮಯಿ, ಕರುಣಾಮಯಿ ಎಂಬುದನ್ನು ತಿಳಿಸಿಕೊಡುತ್ತದೆ. ಇವತ್ತಿನ ಹಿನ್ನೆಲೆಯಲ್ಲಿ ಕಿರಿಯ ಮಗನು ತನ್ನ ತಂದೆಯ ಬಳಿ ಬದುಕಿರುವಾಗಲೇ ಆಸ್ತಿಯಲ್ಲಿ ಪಾಲನ್ನು ಕೇಳಿದರೆ ಸರ್ವೇ ಸಾಮಾನ್ಯವೆನ್ನಬಹುದು. ಆದರೆ ಅಂದಿನ ಕಾಲಾನುಘಟ್ಟದಲ್ಲಿ ತಂದೆಯ ಮರಣದ ನಂತರವಷ್ಟೇ ಆಸ್ತಿ ಪಾಲಾಗುತ್ತಿತ್ತು. ತಂದೆ ಬದುಕಿರುವಾಗಲೇ ಆಸ್ತಿಯನ್ನು ಕೇಳುವುದರ ಅರ್ಥ, ನೀವು ಬದುಕಿದ್ದರೆ ಅಥವಾ ಸತ್ತರೆ ನನಗೇನು ಆಗಬೇಕು, ನನಗೆ ಬೇಕಾಗಿರುವುದು ಆಸ್ತಿ ಮಾತ್ರ, ನೀವು ಬದುಕಿದ್ದರೂ ಸತ್ತಂತೆ. ಈ ರೀತಿ ನೆನೆಸಿಕೊಂಡು ತನ್ನ ಆಸ್ತಿ ಪಡೆದುಕೊಂಡು ಎಲ್ಲವನ್ನು ಪೋಲು ಮಾಡಿದರು. ಅವನು ಮರಳಿ ಬಂದಾಗ ತಂದೆಗೆ ಆದ ಆನಂದ ಅಷ್ಟಿಷ್ಟಲ್ಲ. ಅವನನ್ನು ಸಂಪೂರ್ಣ ಕ್ಷಮಿಸಿ ಅವನ ಮೇಲೆ ದಯೆ ತೋರುತ್ತಾರೆ. ನಾವು ಸಹ ಪಾಪಗಳನ್ನು ಮಾಡಿ ನಿಜ ದೇವರನ್ನು ತ್ಯಜಿಸಿ ಅವರಿಂದ ದೂರ ಉಳಿಯುತ್ತೇವೆ. ಆದರೂ ಸಹ ದೇವರು ತಾಳ್ಮೆಯಿಂದ ನಮ್ಮ ಬರುವಿಕೆಗೆ ಕಾಯುತ್ತಾರೆ. ಆದ್ಮೇಲೆ ನಾವು ಆ ದೇವರ ದಯೆಗೆ ಪಾತ್ರರೇ ಎಂದು ನಮ್ಮನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ದೇವರು ನಮ್ಮ ಜೀವನದಲ್ಲಿ ಎಲ್ಲ ಅಂಶಗಳನ್ನು ನಿಯಂತ್ರಿಸಿದರೆ ಅದು ನಾವು ಬದುಕುತ್ತಿರುವಂತೆ ತೋರುವುದಿಲ್ಲ. ಅದೊಂದು ಪ್ರೀತಿಯ ಬದುಕಲ್ಲ, ಬದಲಿಗೆ ಯಂತ್ರದ ಬದುಕಾಗಿರುತ್ತದೆ. ಆದರೆ ನಾವು ಪಾಪದಲ್ಲಿ ಬಿದ್ದರೆ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಕರುಣೆ ತೋರಿ ನಮ್ಮನ್ನು ಮೇಲಕ್ಕೆ ಎತ್ತುತ್ತಾರೆ. ಮನುಷ್ಯನು ತಪ್ಪು ಮಾಡುತ್ತಾ ಇರುತ್ತಾನೆ, ಅದು ಮನುಷ್ಯನ ಗುಣವಾಗುತ್ತದೆ. ಆದರೆ ಕ್ಷಮೆಯನ್ನು ನೀಡುವುದು ದೈವಗುಣ. ಕೇವಲ ದೇವರಲ್ಲಿ ಕ್ಷಮೆ ನಮಗೆ ದೊರೆತೆ ಸಾಲದು, ಪರರಿಗೆ ಕ್ಷಮೆಯನ್ನು ನೀಡುವ ಸಾಧನಗಳಾಗೋಣ. ದೇವರ ಪ್ರೀತಿಯನ್ನು ಪರರಿಗೂ ಸಹ ಸಾರುವ ಸಾಧನಗಳಾಗೋಣ. ಆಮೆನ್.